ಸ್ನೇಹಿತರೆ, ನಿಮ್ ಸುತ್ತಮುತ್ತ ಅಂದ್ರೆ ನಿಮ್ಮ ಆಫೀಸ್ ಅಲ್ಲಿ ಇರ್ಬೋದು ಅಥವಾ ನಿಮ್ ಮನೆ ಹತ್ರ ಇರ್ಬೋದು, ಯಾರಾದ್ರೂ ಒಬ್ಬ ಸೈಕೋಪಾತ್ ಇದ್ದ ಅಂತ ಹೇಳಿದ್ರೆ ಅವನೊಬ್ಬ ಸೈಕೋಪಾತ್ ಅಂತ ಹೇಳಿ ಹೆಂಗ್ ಕಂಡಿಡಿತೀರಿ? ಹೌದು, ಈ ವಿಡಿಯೋದಲ್ಲಿ ನಾನು ಒಬ್ಬ ಸೈಕೋಪಾತ್ ನ ಬಿಹೇವಿಯರ್ ಹೇಗಿರುತ್ತೆ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಒಂದು 5 ರಿಂದ 6 ಪಾಯಿಂಟ್ಗಳು ಅಥವಾ ಈ ಒಂದು 5 ರಿಂದ 6 ಬಿಹೇವಿಯರ್ಗಳು ನೀವೇನಾದ್ರೂ ಯಾವ್ದಾದ್ರು ವ್ಯಕ್ತಿನಲ್ಲಿ ಕಂಡು ಬಂದ್ರೆ ನೀವು ಕನ್ಕ್ಲೂಡ್ ಮಾಡ್ಬೋದು ಅವನು ಸ್ವಲ್ಪ ಬೇರೆ ತರ ಮೆಂಟಾಲಿಟಿ ಇರುವಂತ ಮನುಷ್ಯ, ಹುಷಾರಾಗಿರ್ಬೇಕು ಅಂತ ಹೇಳಿ. ಹಾಗಾಗಿ ಈ ವಿಡಿಯೋನ ಕೊನೆ ತನಕ ನೋಡಿ. ಐಮ್ ಶ್ಯೂರ್ ಯು ವಿಲ್ ಗೆಟ್ ಅ ಲಾಟ್ ಆಫ್ ಇನ್ಸೈಟ್ಸ್. ಮತ್ತೆ ಈ ವಿಡಿಯೋನ ನಾನು 5 ಮಿನಿಟ್ಸಿಗೆ ಮಾತ್ರ ಲಿಮಿಟ್ ಮಾಡ್ತಾ ಇರ್ತೀನಿ. ಹೆಚ್ಚು ಕಡಿಮೆ 5 ನಿಮಿಷ ಮಾತ್ರ ಮಾಡ್ತೀನಿ. ಪೂರ್ತಿ ಇನ್ಫಾರ್ಮೇಶನ್ ನನಗೆ ಕೊಡಕ್ಕಾಗದೇ ಇದ್ರೆ ಈ ವಿಡಿಯೋದಲ್ಲಿ ಇನ್ನೊಂದು ವಿಡಿಯೋ ಮಾಡ್ಬಿಟ್ಟು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇಟ್ಟಿರ್ತೀನಿ. ದಯವಿಟ್ಟು ನೀವು ಆ ವಿಡಿಯೋನು ನೋಡಿ. ಭಾಗ 2 ಅಂತೇಳಿ ಇಟ್ಟಿರ್ತೀನಿ, ಅದಕ್ಕೆ 2ನೇ ಭಾಗನೂ ಸಹ ನೋಡಿ. ನೋಡಿ, ಮೊದಲನೇದಾಗಿ ಹೇಳೋದಾದ್ರೆ ಸೈಕೋಪಾತ್ಗಳಿಗೆ ಟ್ರೋಫಿ ಕಲೆಕ್ಷನ್ ಬಿಹೇವಿಯರ್ ಇರುತ್ತೆ. ಅಂದ್ರೆ ಆ ವಿಕ್ಟಿಮ್ಸ್ ಇರ್ತಾರಲ್ಲ, ಅವನು ಯಾರಿಗೆ ಟಾರ್ಗೆಟ್ ಮಾಡಿ ತೊಂದರೆ ಕೊಟ್ಟಿರ್ತಾನಲ್ಲ, ಆ ವಿಕ್ಟಿಮ್ ಅವನಿಂದ ಒಂದು ವಸ್ತುನ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಳ್ತಾ ಇರ್ತಾನೆ ಅವನು. ಅದು ಲಿಪ್ಸ್ಟಿಕ್ ಇರ್ಬೋದು, ಚಪ್ಪಲಿಗಳಿರ್ಬೋದು, ಫುಟ್ವೇರ್ಸ್ಗಳಿರ್ಬೋದು, ಅಥವಾ ಅವ್ರ ಡ್ರೆಸ್ ಇರ್ಬೋದು. ಈ ತರ ಅವನದೊಂದು ಪ್ರೈವೇಟ್ ಲಿವಿಂಗ್ ಏರಿಯಾಗೆ ಏನಾದ್ರು ಹೋಗಿ ನೋಡಿದ್ರೆ ಅದೆಲ್ಲ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿರ್ತಾನೆ. ಈ ತರದ ಬಿಹೇವಿಯರ್ ಏನಾದ್ರು ನಿಮಗೆ ಕಂಡು ಬಂದ್ರೆ ಯಾರಲ್ಲಾದ್ರೂ ಅವನ ಮೆಂಟಾಲಿಟಿ ಸ್ವಲ್ಪ ಆ ಕಡೆ ವಾಲಿದೆ ಅಂತ ಹೇಳಿ ನೀವು ಕನ್ಕ್ಲೂಡ್ ಮಾಡ್ಕೋಬಹುದು. ನೋಡಿ, ಟೆಡ್ ಬಂಡಿ ಅಂತ ಹೇಳಿ US ನಲ್ಲಿ ಒಬ್ಬ ನಟೋರಿಯಸ್ ಸೈಕೋಪಾತ್. ಇವನೇನ್ ಮಾಡ್ತಾ ಇದ್ದ ಅಂತ ಹೇಳಿದ್ರೆ, ಯಾರಿಗೆ ಇವನು ತೊಂದರೆ ಕೊಡ್ತಾನಲ್ಲ, ಅಂದ್ರೆ ಯಾರ ಜೀವ ತೆಗೆದಿರ್ತಾನಲ್ಲ ಅವ್ರ ಬಟ್ಟೆಗಳನ್ನ, ಅವ್ರ ವೈಯಕ್ತಿಕ ವಸ್ತುಗಳನ್ನ ಕಲೆಕ್ಟ್ ಮಾಡ್ಕೊಂಡು ಮನೇಲಿ ತಂದಿಟ್ಕೊಂತ ಇದ್ದ. ಮತ್ತೊಬ್ಬ ಜೆಫ್ರಿ ಅಂತ ಇದ್ದ, ಅವನು ಅಷ್ಟೇ ಯಾರ್ಯಾರಿಗೆ ತೊಂದರೆ ಕೊಟ್ಟಿರ್ತಾನೋ ಅವ್ರದೆಲ್ಲ ಪರ್ಸನಲ್ ವಸ್ತುಗಳು ತಗೊಂಡ್ಬಂದು ಮನೇಲಿ ತಂದಿಟ್ಕೊಂತ ಇದ್ದ. ಸೊ ಹಾಗಿದ್ರೆ ಇವ್ರು ಏನಕ್ಕೆ ಮಾಡ್ತಾರೆ ಈ ತರ? ಅವ್ರ ನೆನಪಿಗೋಸ್ಕರ ಮಾಡ್ತಾರಾ? ಖಂಡಿತವಾಗೂ ಇಲ್ಲ. ಆ ನೆನಪು, ಪ್ರೀತಿ ಇದ್ಯಾವುದು ಗೊತ್ತಿಲ್ಲ ಅವರಿಗೆ. ಅದೇನಾಗುತ್ತೆ ಅಂದ್ರೆ, ಈ ತರ ಕಲೆಕ್ಟ್ ಮಾಡ್ಕೊಂಡು ಬಂದು ಇಟ್ಕೊಂಡ್ರೆ ಅವ್ರನ್ನ ಈ ವಸ್ತು ಮೂಲಕ ನೋಡ್ತಾರೆ ಅವ್ರು. ಆ ಸೈಕೋಪಾತ್ಗಳು ಈ ವಸ್ತು ಮೂಲಕ ಅವ್ರನ್ನ ನೋಡ್ತಾರೆ, ಯಾರಿಗೆ ತೊಂದರೆ ಕೊಟ್ಟಿರ್ತಲ್ಲ ಅವ್ರನ್ನ ನೋಡ್ತಾರೆ. ಮತ್ತೆ ಅದೊಂಥರ ವಿಕೃತ ಸುಖ. ಅವ್ರಿಗಿಂತ ನಾನು ಪವರ್ಫುಲ್, ಅವ್ರನ್ನ ಮಣಿಸ್ಬಿಟ್ಟೆ ನಾನು, ಆ ವ್ಯಕ್ತಿ ನನ್ನ ಸ್ವತ್ತು ಅನ್ನೋ ಒಂದು ಭಾವನೆನ ಮೆರೆಸ್ಕೊಳ್ಳೋಂತ ಉದ್ದೇಶದಿಂದ ಕಲೆಕ್ಟ್ ಮಾಡ್ಕೊಂಡ್ ಬಂದು ಇಟ್ಕೊಳ್ಳೋದು. ಅದು ಪ್ರೀತಿನೇ ಆಗ್ಲಿ ಅಲ್ಲ, ಅಥವಾ ನೆನಪು ಅಲ್ಲ. ಅದು ಬೇಸಿಕಲಿ ಅವನನ್ನ ನಾನ್ ನಿಯಂತ್ರಿಸ್ತಾ ಇದ್ದೀನಿ ಅನ್ನೋ ಫೀಲಿಂಗ್ ಅನ್ನ ಆ ವಸ್ತು ಮೂಲಕ ಪಡ್ಕೊಳ್ತಾರೆ ಅವರು. ಆ ವ್ಯಕ್ತಿ ಸತ್ತೋಗಿರ್ಬೋದು, ಆ ವಸ್ತು ಇದೆಯಲ್ಲ, ಆ ವಸ್ತುನೇ ಅವನ ಅಡಿಯಾಳು ಅನ್ನೋ ಒಂದು ಫೀಲಿಂಗ್. ಅದು ಆ ವಿಕೃತ ಮನಸ್ಥಿತಿ. ಅದು 2ನೇ ಬಿಹೇವಿಯರ್ ಹೇಗಿರುತ್ತೆ ಅಂದ್ರೆ, ಅವರಿಗೆ ಭಾವನೆಗಳೇ ಇರೋದಿಲ್ಲ. ಯಾರ ಮೇಲೆ ಆಗ್ಲಿ ಸಹ ಒಂದು ಸಿಂಪಥೆಟಿಕ್ ಫೀಲಿಂಗೇ ಇರೋದಿಲ್ಲ ಅವರಿಗೆ. ಸಹಾನುಭೂತಿ ಇಲ್ಲ, ಕಂಪ್ಲೀಟ್ಲಿ ನಿಲ್. ನೀವ್ ಹೇಳ್ಬೋದು ನಿಮ್ ಸುತ್ತಮುತ್ತ ಬೇಕಾದ ಜನ ಇದಾರೆ ಸರ್, ಹಂಗೆ ನಮ್ ಫೀಲಿಂಗ್ ಅರ್ಥನೇ ಮಾಡ್ಕೊಳಲ್ಲ ಅಂತೇಳಿ. ಆ ತರ ಅಲ್ಲ. ನೋಡಿ, ಯಾರಾದ್ರೂ ಆಕ್ಸಿಡೆಂಟ್ ಆಗಿ ಬಿದ್ದಿರ್ತಾರೆ ಅಂತ ತಿಳ್ಕೊಳ್ಳಿ, ಕೈಯೋ ಕಾಲು ಮುರಿದೋಗ್ಬಿಟ್ಟಿದೆ ಕಂಪ್ಲೀಟ್ ಆಗಿ. ಈ ಸೈಕೋಪಾತ್ಗಳಿಗೆ ಅವ್ರು ನೋಡಿದ್ರೆ ಏನೇನು ಅನ್ಸೋದಿಲ್ಲ. ನಮಗೆ ನಮ್ಮ ಎನಿಮಿಗಳೇ ಆಗಿರ್ಲಿ, ಏನಾದ್ರೂ ಸ್ವಲ್ಪ ತೊಂದರೆ ಆಯ್ತು ಅಂತ ಹೇಳಿದ್ರೆ ಅಯ್ಯೋ ಪಾಪ ಅನ್ನೋ ಫೀಲಿಂಗ್ ಬರುತ್ತೆ. ಆ ಫೀಲಿಂಗ್ ಕಾನ್ಸೆಪ್ಟೇ ಇವ್ರಿಗೆ ಗೊತ್ತಿರೋದಿಲ್ಲ ಬೇಸಿಕಲಿ. ಆದ್ರೂ ಒಂದು ವಿಚಾರ ನೀವು ಗಮನಿಸ್ಬೇಕು, ತುಂಬಾ ಕ್ಲೆವರ್ ಇರ್ತಾರೆ ಅವರು. ಸುತ್ತಮುತ್ತ ಜನ ನೋಡ್ತಾ ಇರ್ತಾರೆ, ಆ ಬಿಹೇವಿಯರ್, ಅವ್ರ ಬಿಹೇವಿಯರ್ನ ಅವ್ರು ತೋರಿಸ್ಕೊಳ್ಳೋದಿಲ್ಲ. ನಿಮ್ ಮುಂದೆ ಅವ್ರ ನಾಟಕನೂ ಮಾಡ್ಬೋದು. ಅಂದ್ರೆ ಯಾರಿಗಾದ್ರೂ ಪೇನ್ ಆಗಿತ್ತು ಅಂತ ಹೇಳಿದ್ರೆ ಅದು ನೋಡ್ಬಿಟ್ಟು ಇವ್ರಿಗೇನು ತುಂಬಾ ದುಃಖ ಆಗ್ತಾ ಇದೆಯೇನೋ ಅನ್ನೋ ತರ ನಾಟಕ ಮಾಡ್ಬೋದು ಇವ್ರು. ಆದ್ರೆ ಅವ್ರಿಗೆ ದುಃಖ ಆಗ್ತಾ ಇರಲ್ಲ. ನೀವು ಸ್ವಲ್ಪ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿದ್ರೆ ಅದು ಗೊತ್ತಾಗುತ್ತೆ ನಿಮ್ಗೆ. ಮತ್ತೆ ಅವ್ರೇನಾದ್ರು ತಪ್ಪು ಮಾಡಿದ್ರು ಅಂತ ತಿಳ್ಕೊಳ್ಳಿ, ಅದಕ್ಕೆ ಸ್ವಲ್ಪ ಸಹ ಝೀರೋ ಪಶ್ಚಾತ್ತಾಪನೇ ಇರಲ್ಲ ಅವರಿಗೆ. ಆ ಫೀಲಿಂಗ್ ಇರೋದೇ ಇಲ್ಲ ಅವರಿಗೆ. ಬೇರೆಯವ್ರು ಕಷ್ಟ ಪಡ್ತಾ ಇದ್ರು ಸಹ ಇವರು ಶಾಂತವಾಗೇ ಇರ್ತಾರೆ, ಆರಾಮಾಗೇ ಇರ್ತಾರೆ. ಮತ್ತೆ ಅದನ್ನ ಇಗ್ನೋರ್ ಮಾಡ್ತಾರೆ, ನಿರ್ಲಕ್ಷ್ಯ ಮಾಡ್ತಾರೆ ಅದನ್ನ. ಆ ತರ ಒಂದು ಮನಸ್ಥಿತಿಯನ್ನು ಇವ್ರು ಹೊಂದಿರ್ತಾರೆ. ಮತ್ತೆ ಇದು ಯಾವ್ದೋ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿದ್ದಲ್ಲ, ಯಾವ್ದೋ ಒಬ್ಬ ವ್ಯಕ್ತಿ ಮೇಲೆ ಇವ್ರಿಗಿರುವಂತ ಫೀಲಿಂಗ್ ಅಲ್ಲ. ಯಾರಾದ್ರೂ ಅಷ್ಟೇ ಇವ್ರಿಗೆ. ಅವ್ರಿಗೆ ಮನ್ಸು ಬರೋದೇ ಇಲ್ಲ, ಕರುಣೆ ದಾಕ್ಷಣ್ಯದಿಂದ ನೋಡ್ಬೇಕು ಅನ್ನೋಂತ ಮನ್ಸು ಬರೋದೇ ಇಲ್ಲ ಅವರಿಗೆ. ಇದು 2ನೇ ಬಿಹೇವಿಯರ್. ಇನ್ನು 3ನೇ ಬಿಹೇವಿಯರ್ ನೀವು ನೋಡೋದಾದ್ರೆ, ಇವ್ರು ಯಾವಾಗ್ಲೂ ಮೋಸ ಮಾಡ್ಬೇಕು ಮತ್ತೆ ನಿಯಂತ್ರಣ ಪಡ್ಕೋಬೇಕು ಬೇರೆಯವರಿಂದ ಅನ್ನೋದೊಂದು ಮನೋಭಾವನೆ ಇರುತ್ತೆ ಇವ್ರಿಗೆ. ಪದೇ ಪದೇ ಸುಳ್ಳು ಹೇಳ್ತಾ ಇರ್ತಾರೆ. ರೀಸನ್ನೇ ಇರೋದಿಲ್ಲ ಸುಳ್ಳು ಹೇಳೋದಕ್ಕೆ, ಆದ್ರೂ ಸುಳ್ಳು ಹೇಳ್ತಾ ಇರ್ತಾರೆ. ನಿಮ್ಮನ್ನ ಯಾವಾಗ್ಲೂ ಕನ್ಫ್ಯೂಸ್ ಮಾಡ್ತಾ ಇರ್ತಾರೆ. ನೀವೇ ಮಾಡಿರೋದು ತಪ್ಪು ಅನ್ನೋದೊಂದು ಭಾವನೆಯನ್ನು ನಿಮ್ಮಲ್ಲಿ ತರಕ್ ನೋಡ್ತಾ ಇರ್ತಾರೆ ಅವರು. ಅವ್ರ ಸ್ವಾರ್ಥಕ್ಕೆ ಬೇಕಾದಾಗ ಮಾತ್ರ ನಿಮ್ಮ ಹತ್ರ ಸ್ವೀಟ್ ಆಗಿ ಮಾತಾಡ್ತಾರೆ, ಅದರ್ವೈಸ್ ಇಗ್ನೋರ್ ಮಾಡ್ತಾ ಇರ್ತಾರೆ. ಮತ್ತೆ ಜನರನ್ನ ಒಬ್ರ ವಿರುದ್ಧವಾಗಿ ಮತ್ತೊಬ್ಬರಿಗೆ ತಿರುಗಿಸುವಂತ ವ್ಯಕ್ತಿತ್ವ ಅಂತದ್ದು. ಇದೆಲ್ಲ ಮಾಡೋದು ಕಂಟ್ರೋಲ್, ಅವ್ರ ಕಂಟ್ರೋಲ್ ಬೇಕು. ಮತ್ತೆ ಬೇರೆಯವ್ರನ್ನ ನಿಯಂತ್ರಣ ಮಾಡೋದ್ ಬೇಕು, ಮೋಸ ಮಾಡೋದ್ ಬೇಕು ಅವ್ರಿಗೆ. ಹಂಗಾಗಿ ಈ ತರದೊಂದು ಬಿಹೇವಿಯರ್ನ ಅವರು ಡೆವಲಪ್ ಮಾಡ್ಕೊಂಡಿರ್ತಾರೆ. ನೋಡಿ, ಈ ರೀತಿ ಗುಣ ಇರೋರೆಲ್ರೂ ಸೈಕೋಪಾತ್ಗಳು ಅಂತೇಳಿ ನಾನು ಕನ್ಕ್ಲೂಡ್ ಮಾಡ್ತಾ ಇಲ್ಲ. ಈ ಎಲ್ಲಾ ಗುಣಗಳು ಸ್ವಲ್ಪ ಮಟ್ಟಿಗೆ ಎಲ್ಲಾ ಮನುಷ್ಯರಲ್ಲೂ ಇದ್ದೇ ಇರ್ತವೆ. ಆದ್ರೆ ಇದು ಎಕ್ಸ್ಟ್ರೀಮ್ ಆಗಿರ್ಬೇಕು. ಈ ಎಲ್ಲಾ ಗುಣಗಳಿಂದ ಅಥವಾ ಈ ಎಲ್ಲಾ ಬಿಹೇವಿಯರ್ಗಳಿಂದ
ಆ ಮನುಷ್ಯ ವಿಚಿತ್ರವಾಗಿ ಕಾಣ್ತಾ ಇರ್ಬೇಕು ನಿಮ್ಗೆ. ಅದು ನೀವು ಸೂಕ್ಷ್ಮವಾಗಿ ನೋಡಿ ಅರ್ಥ ಮಾಡ್ಕೋಬೇಕು. ಅವಾಗ ಮಾತ್ರ ನೀವು ಬೇಕಿದ್ರೆ ನಿಮ್ಮನ್ನು ನೀವು ಕನ್ಕ್ಲೂಡ್ ಮಾಡ್ಕೋಬಹುದು, ಅವನೊಂಥರ ಸೈಕಿಕ್ ಇದ್ದಾನೆ, ಅವನಿಂದ ನೀವು ಹುಷಾರಾಗಿರ್ಬೇಕು ಅಂತ ಹೇಳಿ. ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಆದ್ರೆ ನಾನು ಹೇಳೋ ವಿಷಯಗಳು ಇನ್ನೂ ಮುಗ್ದಿಲ್ಲ. ಇದೇ ಟಾಪಿಕ್ನ ಸೆಕೆಂಡ್ ಪಾರ್ಟ್ ಮಾಡ್ತೀನಿ. ಸೆಕೆಂಡ್ ಪಾರ್ಟ್ ಮಾಡ್ಬಿಟ್ಟು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ದಯವಿಟ್ಟು ಆ ವಿಡಿಯೋನು ಸಹ ನೋಡಿ. ಥ್ಯಾಂಕ್ ಯು ಸೊ ಮಚ್.